ವಿರಾಮದ ನಂತರ ಮತ್ತೆ ಜನ್ಮ ಜನ್ಮಾಂತರ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಸ್ವಾಗತ. ಕಾವ್ಯಾಳ ದೇಹದಲ್ಲಿದ್ದ ಆತ್ಮ ಹೇಳಿದ ಮಾತು ಸತ್ಯಾನ ಅಥವಾ ಸುಳ್ಳ ಅನ್ನೋದನ್ನ ತಿಳಿಯಲು ಮುಂದಾದ ಗುರೂಜಿ ತಮ್ಮ ವಿಶೇಷ ವಿದ್ಯೆಯಿಂದ ಇನ್ನೊಬ್ಬರನ್ನ ಯೋಗ ನಿದ್ರೆಗೆ ಒಳಪಡಿಸ್ತಾರೆ. ಅಲ್ಲಿ ಏನಾಗುತ್ತೆ, ಇನ್ಯಾವ ವಿಷಯ ಬಯಲಾಗುತ್ತೆ ಅನ್ನೋದನ್ನ ಬನ್ನಿ ನೋಡೋಣ. Count down start. 10, 9, 8, 7, 6, 5, 4, 3, 2, 1. ನೋಡು ಎಲ್ಲಿದೆಯಾ? ಸೂಕ್ತ ಮಸಾಲ ಆನಂದವಾಗಿರಲಿ. ಯೋಗ ನಿದ್ರೆಗೆ ನೀವು ಹೋಗಿ ನಮ್ಮ ಜನ ನೋಡಿದ ಕಾವ್ಯ ನಮ್ಮ ರೂಮಲ್ಲಿ ನಮ್ಮ ಜೊತೆಲವರು ಕಾವ್ಯ ಆತ್ಮ ಇದೆ. ಸಿರಸಲ್ಲಿ ಎರಡು ಆತ್ಮ ಇದೆ. ದೇಹದಲ್ಲಿ ಎರಡು ಆತ್ಮಗಳಿವೆ. ಒಂದು ಹೆಣ್ಣು ಒಂದು ಗಂಡು. ಒಂದು ಹೆಣ್ಣು ಒಂದು ಗಂಡು. ಓಕೆ. ಹೆಣ್ಣು ಬಂದು ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟವಳು. ಹಿಂದಿನ ಜನ್ಮದಲ್ಲಿ ನವೀನ ಹುಟ್ಟಿದ್ಲು. ಹಿಂದಿನ ಜನ್ಮದಲ್ಲಿ ಇವಳು ನವಿಲ ಕೊಟ್ಟಿದ್ಲು. ದೇಹದಲ್ಲಿದ್ದ ನವೀನ ಅವಳು ಇವಳು ಸಾಕೊಂಡಿದ್ಲು ನವೀನ. ಓಕೆ. ತುಂಬ ಪ್ರೀತಿ. ಅಂದರೆ ಕಾವ್ಯ ನವಿಲ ಕೊಟ್ಟಿದ್ಲು. ಓಕೆ. ಈಗ ಅವಳು ಹೊಟ್ಟೆಯಲ್ಲಿರ್ತಕ್ಕಂಥ ಹೆಣ್ಣಿನ ಆತ್ಮ ಇವಳನ್ನ ಆ ನವಿಲ ಆದಾಗ ಸಾಕೊಂಡಿದ್ದವಳು. ವೆರಿ ಗುಡ್. ಓಕೆ. ತುಂಬ ಪ್ರೀತಿ. ಜೊತೆಲೇ ಇರ್ತಿಲ್ಲ, ಅದ್ರ ಜೊತೆಲೆ ಆಟ ಆಡ್ಕೊಂಡು ಹಾವು ಕಚ್ಚಿ ಸತ್ತೋಯ್ತದು. ನವಿಲು ಹಾವು ಕಚ್ಚಿ ಸತ್ತೋಯ್ತು. ಓಕೆ. ಆ ಇನ್ಸಿಡೆನ್ಸ್ ಏನಾದರೂ ಈ ಜನ್ಮದಲ್ಲಿ ಎಫೆಕ್ಟ್ ಕೊಡ್ತಾ ಇದೆಯಾ? ಇದ್ದಕ್ಕಿದ್ದಂಗೆ ಒಂಥರ ಭಯ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಸುಮ್ಮನೆ ಭಯ ಆಗುತ್ತಾ? ಓಕೆ. ದೇಹದಲ್ಲಿದ್ದಾಳಲ್ಲ, ಅವಳಿಗೆ ಅವರಪ್ಪ ತುಂಬ ಹೊಡಿತಿದ್ರು. ಓಕೆ. ನವಿಲ್ ಕೊರಗಲ್ಲೇ ಇಡ್ತಿದ್ಲು. ಇನ್ನು ಕೆಲಸ ಮಾಡ್ತಿರ್ಲಿಲ್ಲ, ಊಟ ಮಾಡ್ತಿರ್ಲಿಲ್ಲ, ಏನೋ ಮತ್ತೆ ಕೇಳ್ತಿರ್ಲಿಲ್ಲ. ಏನಾದರೂ ಬೈದರೆ ತುಂಬ ಕೋಪ ಬರೋದು. ತಲೆನೋವು ಕೊಡ್ತಾನೆ, ತಲೆನೋವು ಬರುತ್ತೆ. ಆಗ ಅವ್ನು ಬಂದಾಗ ಬಾಡಿ ಎಲ್ಲ ಸ್ಟಿಫ್ ಆಗುತ್ತೆ. ಮಾತಿನ ವರ್ಷೆ ದಾಟಿ ಎಲ್ಲ ಚೇಂಜ್ ಆಗುತ್ತೆ. ಅವಾಗ ರಫ್ನೆಸ್ ಬರುತ್ತೆ, ಮುಖ ಚೇಂಜ್ ಆಗುತ್ತೆ, ಯಾವಾಗಲೂ ಕೋಪದಲ್ಲಿ ಆಗಿರುತ್ತೆ. ಆವಾಗ ಅಕ್ಕಪಕ್ಕ ಯಾರು ಸುಳಿಬಾರ್ದು ನಿನ್ನ ಹತ್ರ. ಯಾರು ನಿನ್ನ ನೋಡಿದ್ರೆ ಕೋಪ ಬಂದಂಗೆ ಆಗುತ್ತೆ. ಏನೇನೋ ಮಾತಾಡಿಸ್ತಾನೆ ಇವ್ರ ಕಡೆಯಿಂದ. ಎಷ್ಟು ವರ್ಷ ಆಯ್ತು ಆತ ಬಂದು? 5 ವರ್ಷ ಆಯಿತು. ಓಕೆ. ಇವಳಿಗೆ ಸಮಸ್ಯೆ ಶುರು ಆಗಿ ಮೊದಲು ಇವಳು ದೊಡ್ಡವಳಾಗಿ ಅದಾದ್ಮೇಲೆ ಸೆಕೆಂಡ್ ಟೈಮ್ ದೊಡ್ಡ ಹೊರಗಡೆ ಆದಾಗ ಬಂದಿರೋದು. ಓಕೆ. ಅವಾಗ ಸುಸ್ತು ಒಂಥರ ವಾಮಿಟಿಂಗು, ಕೈ ಕಾಲೆಲ್ಲ ತುಂಬ ನೋವು ಬಂದಾಗಲೇ ಇವನು ತೊಂದರೆ ಕೊಡೋಕೆ ಶುರು ಮಾಡ್ಬಿಟ್ಟ. ಬಂದಿದ್ದ ದೇಶದಲ್ಲಿ ಇವಳಿಗೆ ಓಡಿಸ್ತಾನೆ ಇದನ್ನು ನಾವು ಹುಡುಕ್ತಾ ಇಲ್ಲ ಬಿಟ್ಟೆ. ಸರಿ, ಕಳ್ಸೋಣ. ಈಗ ಬಂದು ಹೊರಗೆ ಕಳಿಸ್ತೀನಿ, ಆಮೇಲೆ ಬರೀರ. ಓಕೆನಾ? ಸರಿ, ನೋಡ್ತೀರಾ? ನಿನ್ನಿದಾದ ದೇಹ ಪಡ್ಕೊಂಡು ಬರ್ಬೋದು. ಅದಕ್ಕೋಸ್ಕರವಾಗಿ ಆಗ್ಬೋದಾ? ಸರಿ. ಕಾವ್ಯ ದೇಹಕ್ಕೆ ಹೋಗಿ ಇದೊಂದು ಏನೇನು ವ್ಯತ್ಯಾಸ ಆಗಿದೆ ದೈಹಿಕವಾಗಿ, ಮಾನಸಿಕವಾಗಿ, ಹೌದಾ, ಆರೋಗ್ಯದಲ್ಲಿ ಏನೇನು ವ್ಯತ್ಯಾಸ ಮಾಡಿದರೆ ಎಲ್ಲ ಸರಿ ಮಾಡಿ ನಿಮ್ಮ ಅಂಶಗಳನ್ನೆಲ್ಲ ತಂದೆಲ್ಲ ಕ್ಲಿಯರ್ ಮಾಡಿ. ಸೇರ್ಪಡೆ
ಥರ ಪ್ರೋಗ್ರಾಮ್ ಹೋಗಿ ಬಂದಿದ್ದರಿಂದ ತುಂಬ ಖುಷಿಯಾಗಿ ಎಲ್ಲರ ಜೊತೆನೂ ಮಿಂಗ್ಲಾಗಿದ್ದೀನಿ. ಜನ್ಮ ಜನ್ಮಾಂತರಕ್ಕೆ ಹೋಗಿ ಸ್ವಾಮೀಜಿ ಹತ್ರ ವಿಸಿಟ್ ಕೊಟ್ಟು ಬಂದಾಗಲಿಂದ ಚೆನ್ನಾಗಿ ಮನೆ ತುಂಬ ಓಡಾಡ್ಕೊಂಡು ಮಾತಾಡ್ಕೊಂಡು ಸಂತೋಷವಾಗಿರೋದ್ರಿಂದ ತುಂಬ ಸಂತೋಷ ಆಗ್ತಾಯಿದೆ. ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಹೋಗಿ ಬಂದ ಮೇಲೆ ನಮ್ಮ ಮಗಳು ತುಂಬ ಚೆನ್ನಾಗಾಗಿದ್ದಾಳೆ, ನಮ್ಮ ಹತ್ರ ಎಲ್ಲ ಚೆನ್ನಾಗಿದ್ದಾಳೆ, ಖುಷಿಯಾಗಿ ಎಲ್ಲ ಕೆಲಸ ಮಾಡಿಕೊಂಡು ಓದ್ಕೊಂಡು ಇದ್ದಾಳೆ ಇವಾಗ. ನೋಡಿದ್ರಲ್ಲ ವೀಕ್ಷಕರೇ, ಆತ್ಮಗಳು ಸಹ ಎಷ್ಟು ಹುಷಾರಾಗಿರ್ತವೆ ಅಂತ. ಅವುಗಳನ್ನು ದೇಹದಲ್ಲಿ ಬೇರ್ಪಡಿಸ್ತಾರೆ ಅಂತ ಆತ್ಮಗಳು ಯಾವ ಥರ ಮಾತಾಡುತ್ತೆ ನೋಡಿ. ಗುರೂಜಿಯವರು ಅಂತಹ ಆತ್ಮಗಳನ್ನು ಪಳಗಿಸಿ ಅದರಿಂದ ಸತ್ಯ ಹೊರತಂದು ಆಕೆಯ ಸಮಸ್ಯೆಯ ಮೂಲ ತಿಳಿದು ಅದನ್ನು ಮುಕ್ತಿ ಮಾರ್ಗಕ್ಕೆ ಕಳುಹಿಸಿ ಆಕೆಯ ಸಮಸ್ಯೆಗೆ ಹೇಗೆ ಪರಿಹಾರ ಒದಗಿಸಿದ್ರು ಅಂತ ನೀವೇ ನೋಡಿದ್ರಲ್ಲ. ಇಂತಹ ಇನ್ನಷ್ಟು ವಿಭಿನ್ನ ಸಂಚಿಕೆಗಳು ನಮ್ಮ ಜನ್ಮ ಜನ್ಮಾಂತರದ ಭಂಡಾರದಲ್ಲಿದೆ. ಮುಂದಿನ ವಾರ ಮತ್ತೊಂದು ವಿಭಿನ್ನ ಸಂಚಿಕೆಯನ್ನ ನಿಮ್ಮ ಮುಂದೆ ಇಡ್ತೇವೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿಮ್ಮಲ್ಲಿ ಇಂತಹ ಸಮಸ್ಯೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. 8861999992 8861999993. ಇಮೇಲ್ ವಿಳಾಸ help@mshastri.in. ವೆಬ್ಸೈಟ್ ವಿಳಾಸ www.janmajanmantara.com.